ಏ ಎಲ್ಲ ಸುಮ್ಕಿರ್ರಿ ಸುಮ್ಕಿರ್ರಿ, ಇವತ್ತಿನ ಫಂಕ್ಷನ್ ಅಂತ್ಯಾಕ್ಷರಿ. ಅಂತ್ಯಾಕ್ಷರಿ ಆಡಿಸ್ತೀವಿ, ಎಲ್ಲ ನಗಿಸ್ತೀವಿ ನಿಮ್ಮನ್ನ. ಚೆನ್ನಾಗಿರೋ ಕಾಮಿಡಿ ಆದ ಹಾಡು ಹೇಳ್ಬಿಟ್ಟು. ಸರಿ, ಅಂತ್ಯಾಕ್ಷರಿ ಶುರು ಮಾಡೋದಕ್ಕಿಂತ ಮುಂಚೆ ಗಣಪತಿಗೆ ಒಂದು ಹಾಡು ಹೇಳ್ತೀನಿ ನಾನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಅಷ್ಟೇ ನನಗೆ ಬರೋದು. ಸರಿ, ಇನ್ನ ಫಂಕ್ಷನ್ ಸ್ಟಾರ್ಟ್ ಮಾಡೋಣ. ಅಂತ್ಯಾಕ್ಷರಿ ಆಡೋಣ, ಸುಮ್ಕಿರಿ, ಗಲಾಟೆ ಮಾಡಬೇಡ್ರಿ. ಈಗ ಅಂತ್ಯಕ್ಷರಿ ಆಡೋಣ ಬಾರ. ಏ ರಂಗ, ನೀನು ರಾಕ್ಷರಕ್ಕೆ ಒಂದು ಹಾಡು ಹೇಳ ನೋಡೋಣ. ಹೇಳ್ತೀನಿ. ರಾಕ್ಷರಕ್ಕೆ ರಾಮಚಾರಿ ಆರಡಿ, ಅವನ ಚಡ್ಡಿ ಮೂರಡಿ, ಎರಡು ಸೇರಿ ಒಂಬತ್ತಡಿ, ಕೊಚ್ಚೆ ಬಿದ್ದು ಡೈವಡಿ. ಹೆಂಗೈತಲ್ಲ ರಾಜ, ನನ್ನ ಹಾಡು ಸೂಪರ್ ಆಗೈತಲ್ವೇ? ಏ ಸೂಪರ್ ಆಗೈತ್ ಬಿಡಪ್ಪ. ಎಂತ ಹಾಡು ಹೇಳಿದಿ ಅಂದ್ರೆ ಎಲ್ಲ ನೋಡು ಸ್ಟೇಜ್ ಮುಂದೆ ಕೂಕೊಂಡು ನಗ್ತಾವ್ರೆ ನಿನ್ನ ಹಾಡು ಕೇಳಿ. ಪರವಾಗಿಲ್ಲ. ಡಾಕ್ಷರ ಅಲ್ವೇ? ಏ ಗಣೇಶ, ನೀನ್ ಹೇಳ ಡಾಕ್ಷರಕ್ಕೊಂದು ಹಾಡ. ಡಾಕ್ಷರಕ್ಕೆ ಯಾವ ಹಾಡು ಹೇಳೋಣ? ಡಮ್ಮರೇ ಡಮ್ಮ 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 ಢಮ್ ಢಮ್, ಅಪ್ಪನ ಚಡ್ಡಿಲಾಡಿ ಹಿಡಿದು ಹೇಳಿ ಢಮ್ ಢಮ್. ಅಷ್ಟೇ ಕಣ್ಲ ರಾಜ ನನಗೆ ಬರೋದು. ಚೆನ್ನಾಗೈತೇನ್ಲ ಹಾಡು? ಓ ಚೆನ್ನಾಗೈತಪ್ಪ, ಚೆನ್ನಾಗೈತೆ. ಸರಿ, ಮಾಕ್ಷರ ಅಲ್ವೇ ಬಂದಿದ್ದು? ನಿರ್ಮಲಾ, ನೀನೊಂದು ಹಾಡು ಹೇಳು ಮಾಕ್ಷರಕ್ಕೆ. ಮಾಕ್ಷರ ಮಸ್ತಿ ಮಾಡು ಜಂಗ್ಲಿ ಕುಸ್ತಿ, ಒಂದು ಪೆಗ್ ಹಾಕ್ತೀನಿ, ಹೇಗಿದ್ಯಂತ ಹೇಳ್ತೀಯ? ಅಷ್ಟೇ ಕಣ ರಾಜ, ನನಗೆ ಮುಂದಕ್ಕೆ ಬರಲ್ಲ. ಬಾ ಪೆಗ್ ಹಾಕಂಗಾಗಿ ಹೇಳ ನಮ್ ನಿರ್ಮಲ. ಅದಕ್ಕೆ ಹೇಳೋದು, ಹಿಂದಿನರು ಕಾಲ್ ಕೆಟ್ಟಕಾಗಿ ರಾಗಿ ತಿಂತು ಅಂತ. ಈಗ ಹೆಣ್ಣು ಮಕ್ಕಳೆಲ್ಲ ಎಣ್ಣೆ ಕುಡಿಯಕ್ಕೆ ನಿಂತ್ಕೊಂಡ್ಮೇಲೆ ಎಣ್ಣೆ ಸಿಕ್ಕಾಪಟ್ಟೆ ರೇಟ್ ಆಗೈತಿ. ಅಯ್ಯೋ ಭಗವಂತ, ಈ ಪ್ರಪಂಚನ ಎಲ್ಲಿಗೆ ಬಂದು ನಿಲ್ತೈತೋ ಏನ್ ಕತೆನೋ. ಅಯ್ಯಪ್ಪನೇ, ನಮ್ಮ ಕಾಲದಾಗ ಹಿಂಗೆಲ್ಲ ಇರ್ಲಿಲ್ಲ. ಭಗವಂತ ದೇವ್ರೆ. ಏ ಹುಡುಗರೇ, ಚೆನ್ನಾಗಿರೋ ಹಾಡು ಹೇಳ್ರಿ. ಅಯ್ಯೋ ಭಗವಂತ, ಅಕ್ಕಪಕ್ಕ ದೂರ ಇದ್ರೆ ಇದೇನಪ್ಪ ಈ ಊರು ಹುಡುಗರು ಹಿಂಗ್ ಹಾಡು ಹೇಳ್ತಾರೆ ಏನಕ್ಕೆ ಅಂತಾರೆ. ಒಂದಿಟ ಚೆನ್ನಾಗಿರೋ ಹಾಡು ಹೇಳ್ರಿ. ಬರೇ ಎಲ್ಲ ಡಬಲ್ ಮೀನಿಂಗ್ ಹಾಡು ಹೇಳ್ತೀರಪ್ಪ ರಾಮ ರಾಮ. ನೀವೇನ್ ಸರಿಯಾದ ಹುಡುಗರು ಕಂಡ್ರಲ್ಲ ನೀವು, ನಾವೇನೋ ಅನ್ಕೇಳಿದವಪ್ಪ. ಹೇ ನೋಡ್ರಲ್ಲ, ಅಲ್ಲಿ ಅವ್ರು ಬೈತವ್ರೆ. ಹೇಳ್ರಿ ಚೆನ್ನಾಗಿರೋ ಹಾಡ. ಸರಿ, ಯಾ ಅಕ್ಷರ ಬಂದೈತಿ ಇವಾಗ? ರಂಗ, ನೀನೇ ಹೇಳಿ, ಯಾ ಅಕ್ಷರಕ್ಕೊಂದು ಹಾಡು ಹೇಳಿ ಚೆನ್ನಾಗಿರೋದು. ಯಾರಿವಳು ಮೇಸ್ಟ್ ಪ್ಯಾಂಟು ಎಳೆದವಳು, ಟನ್ ಟಡಡನ್ ಟನ್ ಟಡಡನ್, ಮೇಸ್ಟ್ ಪ್ಯಾಂಟು ಎಳೆದು ಓಡಿ ಹೋಗಿ ಬಚ್ಚಿಕೊಂಡವಳು, ಟನ್ ಟಡಡನ್ ಟನ್ ಟಡಡನ್. ಅಯ್ಯೋ, ಊರ್ನವರೆಲ್ಲ ಬೈತರ್ಕೊಂಡ್ರಲ್ಲ, ಚೆನ್ನಾಗಿರವ ಹೇಳ್ರಲ್ಲ. ಏನಂದ್ರೆ ಬಿಡತ ನಗ್ತಾರೆ ಅಂತ ನಾನು ಸುಮ್ಕಾಗ್ತೀನಿ. ಆದ್ರೆ ಊರವರು ಕೆಲವ್ರು ಬೈತಾರೆ, ಕೆಲವ್ರು ನಗ್ತಾರಪ್ಪ. ಸರಿ ಸರಿ, ಈಗ ಅಕ್ಷರ ಬಂತು. ಅಕ್ಷರಕ್ಕೆ ಹಾಡಿಲ್ಲ. ಏ ಗಣೇಶ, ನೀನು ಲಾಕ್ಷರಕ್ಕೊಂದು ಹಾಡು ಹೇಳ ಚೆನ್ನಾಗಿರದ. ಲಾಕ್ಷರಕ್ಕೆ ಅಯ್ಯೋ ಭಗವಂತ, ಎಲ್ಲ ಅಕ್ಷರಕ್ಕೂ ಹುಡುಕಿ ಬದ್ದು, ಈ ಲಾಕ್ಷರಕ್ಕೆ ಮಾತ್ರ ಹಾಡು ಹುಡುಕ್ಯಾಣಕ್ಕಾಗಲ್ಲಪ್ಪ. ಹೇಳ್ತೀನಿ ತಡಿ. ಲಂಬೋದರಲು ಕುಮಿಕರ, ಕಿತ್ಕೊಂಡೋಯ್ತು ನಮ್ಮೆಮ್ಮೆ ಕರ. ಲಂಬೋದರಲು ಕುಮಿಕರ, ಕಿತ್ಕೊಂಡೋಯ್ತು ನಮ್ಮೆಮ್ಮೆ ಕರ. ರಜಾ, ಚೆನ್ನಾಗೈತಿ ಅಲ್ಲ? ಓ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿ ಹೇಳಿದ್ಯಾ. ಸರಿ, ಯಾವ ಅಕ್ಷರ ಹೇಳಿ ಬಂದಿದ್ದು? ರಾಕ್ಷರ ಅಲ್ವೇ? ಸರಿ, ರಾಕ್ಷರಕ್ಕೆ ವಿನುತಾ. ವಿನುತಾ, ನೀನ್ ಹೇಳು ರಾಕ್ಷರಕ್ಕೊಂದು ಹಾಡ. ಚೆನ್ನಾಗೈತೆ. ಸರಿ, ಈಗ ಯಾವ ಅಕ್ಷರ ಹೇಳಿ ಬಂದಿದ್ದು? ಏ ಗಣೇಶ, ನೀನು ಜಾಕ್ಷರಕ್ಕೊಂದು ಹಾಡು ಹೇಳಲ್ಲ. ಜನ್ಮದ ಜೋಡಿ ನೀನು ವಿನುತಾ ವಿನುತಾ, ಜನ್ಮದ ಜೋಡಿ ನೀನು ವಿನುತಾ ವಿನುತಾ. ರಜಾ, ಚೆನ್ನಾಗೈತೆ ಅಲ್ಲ? ಹೋಗ್ಲಿ ಬಿಡು ವಿನುತಾ, ಬೇಜಾರ್ ಮಾಡ್ಕೋಬೇಡ. ಸರಿ, ಇವಾಗ ಕನಕ, ಲಾಸ್ಟಿಗೆ ಕಾನೆ ಬಂದಿರೋದು. ಏ ರಂಗ, ನೀನೇ ಕಾಕ್ಷರಕ್ಕೊಂದು ಹಾಡು ಹೇಳ.
ಕೇಳೋದು ಚೆನ್ನಾಗಿ ಕೇಳ್ದ ಕಣಲ್ಲ. ಎಲ್ಲರೂ ನೋಡು ಪಕ್ಕ ಪಕ್ಕ ನೋಗ್ತಾವ್ರಪ್ಪ. ಸರಿ, ದಾಕ್ಷರ ಅಲ್ವೇ ಬಂದಿದ್ದು. ಏ ನಿರ್ಮಲ, ನೀನ್ ಹೇಳಮ್ಮ ದಾಕ್ಷರ್ಕೊಂದಾಡ. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು, BA BSc ಮಾಡಿ ಕೆಲಸವೇ ಸಿಗದೆ ದಿನ ಉದಾಡಿ, ಎಲ್ಲರ ಕೈಲೂ ಉಗಿಸಿಕೊಳ್ಳೋ ವೇಸ್ಟ್ ಬಾಡಿಗಳು. ಅಷ್ಟೇ ಕಣ ರಜೆ ಬರೋದು. ಸರಿ, ವಿನುತಾ ನೀನು ಅಲ್ಲಿಗೆ ಯಾವ್ದು ದಂಡ ಪಿಂಡಗಳು ಲಾಕ್ಷರಕ್ಕೆ ಬೇಡ, ಲಾಕ್ಷರಕ್ಕೆ ಒಂದು ಹಾಡೇಳು ವಿನುತಾ. ಅಯ್ಯೋ ಈ ಅಕ್ಷರ ಕಾಣಿಸ್ತಿದಲ್ವಲ್ಲ. ಲಂಗ ದಾವಣಿ ಎತ್ಲಾಗೋತೆ ಕಾಲೇಜ್ ಹುಡುಗಿರ, ತೋಳು ಇಲ್ಲ ಜಾಕೆಟ್ ಕೆಂಬಿದಿಕ್ ಬರ್ತೀರಾ. ಏ ರಾಜಾ ರಾಕ್ಷರ ಕಾಣೆ ಕೇಳ ಅವ್ರಿಗೆ. ಏ ಗಣೇಶ, ರಾಕ್ಷರ್ಕೊಂದು ಹಾಡು ಹೇಳಲ್ಲ. ರಾಕ್ಷರ್ಗೆ ಯಾವ ಹಾಡು ಹೇಳನಪ್ಪ? ಅನ್ನೋದು ಬೇಕಿಲ್ದಾಗ ಮಾಸ್ತಾಗಿ ಜ್ಞಾಪನಕ್ಕೆ ಬರ್ತವೆ, ಬೇಕಾದಾಗ ತಲೆ ಕೆರ್ಕೊಂಡ್ರು ಜ್ಞಾಪನಕ್ಕೆ ಬರಲ್ಲ. ರಾ ತಿಕ್ಕ ತೊಳಿಬಾರ, ತಿಕ್ಕ ತೊಳಿಬಾರ ಅಷ್ಟೇ ಕಣ್ಲ ರಾಜ. ನಿಂಗೆ ಮುಂದಕ್ಕೆ ಬರಲ್ಲ. ರಾಕ್ಷರ್ಗೆ ಅವ್ರಿಗೆ ಯಾರ್ಗಾನ ಹಾಡು ಹೇಳಿ ಕೇಳು. ಏ ಹುಡುಗರೇ, ಒಂದಿಟ್ಟು ಹಚ್ ಕಟ್ಟತ್ತೆ ದೇವ್ರಿಕ್ಕೊಂಡು ಅಲ್ಲಂಡೆ ಹೊಡಿತೀರಪ್ಪ. ಒಂದಿಟ ದೇವ್ರ ಮ್ಯಾಗ್ಲ ಹಾಡು ಹೇಳ್ರಿ ಈಗ ನಾನು ಹಚ್ಕಟ್ಟೆಗೆ. ಅಯ್ಯೋ ಈ ಹೆಣ್ಮಕ್ಳು ಅವಿರ್ವಾರ ಗಂಡು ಮಕ್ಳಿಗಿನ ಆತ ಅಲ್ಲ. ಏನ ಹಾಡು ಹೇಳ್ಸೋರಿ ಅಂದ್ರೆ ದೇವ್ರ ಮುಂದೆ ನಿಂತವೆ ಹಾಡು ಹೇಳೋದು. ದೇವ್ರ ಮ್ಯಾಗ್ಲ ಹಾಡು ಹೇಳ್ರಿ ಸಾಕಿನ್ನ. ಏ ನಿರ್ಮಲ, ಎಲ್ಲ ಬೈತಾವ್ರೆ. ಹೋಗ್ಲಿ, ರಾಕ್ಷರ್ಗೆ ಒಂದು ದೇವ್ರ ಮ್ಯಾಗ್ಲದ ಹಾಡು ಹೇಳು ನೀನೇ. ಸರಿ ರಾಜು. ರಾಮನ ಬಂಟ ಊರಿಗೆ ಒಂಟ, ಚೂಡಾಮಣಿಯ ನಿಟ್ಟು ಬರೋಕೆ, ಜಯ ಹನುಮ ಜಯ ಹನುಮ. ಅಷ್ಟೇ ಕಣ ರಜೆ ಬರೋದು. ಮಾ ಅಕ್ಷರಕ್ಕೆ ಯಾರ್ಗನ ಹೇಳಕ್ ಹೇಳು. ವಾವ್, ಸೂಪರ್ ಆಗಿರೋ ಹಾಡು ಹೇಳಿದ್ಯಾ ನಿರ್ಮಲ. ನೋಡಿ ಎಲ್ಲರೂ ಯಾವ ತರ ಚಪ್ಪಳೆ ಹೊಡಿತಾ ಇದ್ದಾರೆ. ಸರಿ, ಮಾ ಅಕ್ಷರಕ್ಕೆ ವಿನುತಾ ನೀನೇ ಹಾಡು ಹೇಳು. ಒಂದು ದೇವ್ರ ಮ್ಯಾಗ್ಲದ ಹಾಡು ಹೇಳು ಸಾಕು, ಮುಗಿಸೋಣ ಪ್ರೋಗ್ರಾಮ. ಜಾಸ್ತಿ ಹೊತ್ತಾತು, ಎಲ್ಲ ಬೇಜಾರ ಮಾಡ್ಕೊಂತಾರೆ. ಸರಿ ರಾಜು. ಸರಿ ಸರಿ, ಇವತ್ತಿನ ಫಂಕ್ಷನ್ ಇಲ್ಲಿ ಮುಗಿಸೋಣ. ನಾಳೆಗೆ ಪ್ರಶ್ನೆಗಳನ್ನ ಕೇಳ್ತೀವಿ, ತರಲೆ ಉತ್ತರ ಹೇಳಿ ಜನರನ್ನೆಲ್ಲ ನಗಿಸ್ಬೇಕು, ಆಯ್ತಾ? ಅದಕ್ಕೆ ಎಲ್ಲರೂ ರೆಡಿಯಾಗಿ ಬರ್ರಿ, ಸರಿನಾ? ನೋಡಿದ್ರ ಫ್ರೆಂಡ್ಸ್, ನಾವು ಗಣೇಶನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂತ್ಯಾಕ್ಷರಿನ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾಳೆ ಮತ್ತೊಂದು ಚೆನ್ನಾಗಿರೋ ವಿಡಿಯೋನ ತಗೊಂಡು ಬರ್ತಾ ಇದ್ದೀವಿ. ಅದೇನಪ್ಪ ಅಂತ ಹೇಳಿದ್ರೆ, ಕ್ವಶನ್ ಕೇಳೋದು, ಮಕ್ಕಳು ತರಲೆಯಾಗಿ ಉತ್ತರ ಕೊಡೋದು. ಆ ವಿಡಿಯೋನ ನೀವು ನೋಡಬೇಕು ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.